ನಾನಿಲ್ಲಿ ಯಾವುದೋ ಫಾರೆಸ್ಟ್ಗೆ ಕ್ಯಾಂಪಿಂಗ್ ಅಂತ ಬಂದಿದ್ದೆ. ಬಟ್ ಏನೊಂದು 2-3 ಮರ ಇದೆ ಅಷ್ಟೇ. ನೀನು ಯಾವುದೋ ಒಂದು ಕಾರ್ಡ್ ಗೊತ್ತು ಅಲ್ಲ, ಒಂದು 12-15 ಮರ ಇದೆ ಅಂತ ಹೇಳಿದ್ಯಲ್ಲ, ಅದ್ರ ಲೊಕೇಶನ್ ಕಳಿಸಿ ಸ್ವಲ್ಪ. ಸರ್, ಈ ಫ್ಲ್ಯಾಟ್ದು ರೇಟ್ ಬಂದು ಯೂಶಲಿ 3-4 ಲಕ್ಷ ಆಗುತ್ತೆ ಪರ್ ಸ್ಕ್ವೇರ್ ಫೀಟು. ಬಟ್ ನೀವು ಬಾಲ್ಕನಿಗೆ ಹೋಗಿ ನಿಂತ್ಕೊಂಡ್ರೆ 1 ಕಿಲೋಮೀಟ್ರಲ್ಲಿ ಒಂದು ಮರ ಕಾಣುತ್ತೆ. ಆ ಮರ ಇರೋದ್ರಿಂದ ಈ ಪ್ರಾಪರ್ಟಿ ರೇಟ್ ಆಲ್ಮೋಸ್ಟ್ ಡಬಲ್ ಆಗಿಬಿಟ್ಟಿದೆ. ನಿಮ್ಗೆ 3 ವ್ಯೂ ಸಿಗುತ್ತಲ್ಲ ಅದಕ್ಕೆ. ಹಲೋ ಸರ್, ಸಿಲಿಂಡರ್ ಬುಕ್ ಮಾಡಬೇಕಿತ್ತು. ಅಲ್ಲ ಗ್ಯಾಸ್ ಸಿಲಿಂಡರ್ ಅಲ್ಲ, ಆಕ್ಸಿಜನ್ ಸಿಲಿಂಡರು. ಹೌದೌದು, ನಾಳೆ ನಮ್ಮ ಮನೆಗೆ ರಿಲೇಟಿವ್ಸ್ ಬರ್ತಿದ್ದಾರೆ, ಅದಕ್ಕೆ ಒಂದು ಎಕ್ಸ್ಟ್ರಾ ಸಿಲಿಂಡರ್ ಇರಲಿ ಅಂತ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ಇಡೀ ಬೆಂಗಳೂರಲ್ಲಿ ಇದೊಂದೇ ರೋಡಲ್ಲಿ ಮರಗಳಿರೋದು. ನೀವೇನಾದರೂ AC ಹಾಕಬೇಕು ಅಂದರೆ ಏನು ಚಾರ್ಜ್ ಇಲ್ಲ. ಬಟ್ ಕಿಟಕಿ ಓಪನ್ ಮಾಡಬೇಕು ಅಂದರೆ ಎಕ್ಸ್ಟ್ರಾ ಪೇ ಮಾಡ್ಬೇಕು ಸರ್. ನಾವು ಸ್ವಲ್ಪ ದುಡ್ಡು ಮಾಡಬೇಕಲ್ಲ. ಅಲ್ಲ, ನಮ್ಮಪ್ಪ ಅವ್ರ ಅಪ್ಪಂದ್ರ ಕಾಲದಲ್ಲೆಲ್ಲ ಬಾಳೆ ಎಲೆಯಲ್ಲಿ ಊಟ ಮಾಡ್ತಾ ಇದ್ರಂತೆ, ಎಷ್ಟು ರಿಚ್ ಇರಬೇಡ ಅವರು. ಆಮೇಲೆ ಊಟ ಆದಮೇಲೆ ವೀಳ್ಯದೆಲೆ ತಿಂತಾಯಿದ್ರಂತೆ. ನಮಗೆಲ್ಲ ಇವಾಗ ಎಲೆಗಳು ನೋಡೋಕ್ಕೆ ಸಿಗಲ್ಲ. ಹಂಗಿದ್ದವರು ನಾವ್ಯಾಕೆ ಹಿಂಗಾದ್ವಿ ಮತ್ತೆ? ಸರ್, ಒಂದು 15-20 ಸಾವಿರ ಮರಗಳು ಕಡಿಯೋದ್ರಿಂದ ಇಲ್ಲೊಂದು ರೋಡ್ ಹಾಕ್ಬೋದು. ಈ ರೋಡ್ ಬಂದರೆ ನಮ್ಮ ಮನೆಗೆ 2 ನಿಮಿಷ ಬೇಗ ರೀಚ್ ಆಗ್ಬೋದು. ಆಮೇಲೆ ಮರ ಕಡ್ದಿದ್ದೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು 2-3 ದಿನ ಗಲಾಟೆ ಮಾಡ್ತಾರೆ ಅಷ್ಟೇ. ಆಮೇಲೆ IPL ಇಲ್ಲ ಬಿಗ್ ಬಾಸ್ ಏನಾದ್ರು ಸ್ಟಾರ್ಟ್ ಆದರೆ ಅವರು ಸುಮ್ಮನಾಗ್ತಾರೆ. ಆಮೇಲೆ ಇನ್ನೊಂದು ಚಿಕ್ಕ ಪ್ರಾಬ್ಲಮ್ ಏನಂದರೆ ಒಂದಷ್ಟು ಪ್ರಾಣಿ ಪಕ್ಷಿಗಳು ಸಾಯ್ಬೋದು. ಅದಕ್ಕೇನು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಎಲ್ಲ ಏನಿಲ್ಲ, ಸೊ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಆಮೇಲೆ ಈ ಪ್ರಾಜೆಕ್ಟಲ್ಲಿ ನಮಗೆ 30-40% ಪ್ರಾಫಿಟ್ ಇದೆ. ಈ ಪ್ರಾಫಿಟಲ್ಲಿ ಆಗಲೇ ನಾನು ಬಂಗ್ಲೆ ತೊಗೊಂಡ್ಬಿಟ್ಟಿದ್ದೀನಿ. ಆ ಬಂಗ್ಲೆಗೆ ಇಂಟೀರಿಯರ್ ಮಾಡ್ಸೋಕ್ಕೆ ಅಂತಲೇ ಒಂದು 1000-1500 ಮರ ಎಕ್ಸ್ಟ್ರಾ ಹೊಡಿರಿ ಅಂತ ಹೇಳಿದ್ದೀನಿ. ಆಮೇಲೆ ನಮ್ಮ ಬಂಗ್ಲೆಯಲ್ಲಿ ಮನೆ ಮುಂದೆ ಒಂದು 10 ಅಡಿ ಜಾಗ ಬರೀ ಗಾರ್ಡನಿಂಗ್ ಅಂತಲೇ ಬಿಡಿಸಿದ್ದೀನಿ. ನನಗೆ ಈ ನೇಚರು, ಗ್ರೀನ್ರಿ, ಎನ್ವೈರ್ನ್ಮೆಂಟ್ ಅಂದರೆ ತುಂಬ ಇಂಟ್ರೆಸ್ಟ್. ಅದಕ್ಕೆ